ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ಪೂರ್ವ ಸಿದ್ಧತಾ ಪರೀಕ್ಷೆ ಇತಿಹಾಸ, ಇದಕ್ಕೆ ಕೀ ಆನ್ಸರ್ ಮತ್ತು ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರ್ತವೆ. ಇವುಗಳನ್ನು ನೋಡ್ಕೊಳ್ಳಿ. ಇಂದು ನಡೆಯುವ ಕ್ವಶನ್ಗಳು ಸಹ ಇದರೊಳಗಿವೆ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ. ಭಾಗ ಎ, ರೋಮನ್ ಅಂಕಿ 1. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಉತ್ಖನನ ಎಂದರೇನು? 2ನೇ ಕ್ವಶನ್, ಆರ್ಯ ಎಂಬ ಪದದ ಅರ್ಥ. 3ನೇ ಕ್ವಶನ್, ಶಿವಾಜಿ ಮತ್ತು ಜೈಸಿಂಗ್ ರವರ ನಡುವೆ ನಡೆದ ಒಪ್ಪಂದ. 4ನೇ ಕ್ವಶನ್, ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? 5ನೇ ಕ್ವಶನ್, ಆಲೂರು ವೆಂಕಟರಾಯವರ ಪ್ರಸಿದ್ಧ ಕೃತಿ. ರೋಮನ್ ಅಂಕಿ 2, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್, ಪ್ರಥಮ ವೇದ ಡ್ಯಾಶ್. 7ನೇ ಕ್ವಶನ್, ಮದರಸಾ ಕಾಲೇಜನ್ನು ಬಿದರಿನಲ್ಲಿ ಕಟ್ಟಿಸಿದವರು ಡ್ಯಾಶ್. 8ನೇ ಕ್ವಶನ್, ಪಲ್ಲವರ ರಾಜಧಾನಿ ಡ್ಯಾಶ್. 9ನೇ ಕ್ವಶನ್, ಸಿಖ್ ಧರ್ಮದ ಪವಿತ್ರ ಗ್ರಂಥ ಡ್ಯಾಶ್. 10ನೇ ಕ್ವಶನ್, ಡ್ಯಾಶ್ ಆರ್ಯ ಸಮಾಜದ ಸ್ಥಾಪಕರು ಡ್ಯಾಶ್. 1 to 10 ಆನ್ಸರ್ ನೋಡೋಣ. ಇಲ್ಲಿ ಏನಾದರೂ ಕಾಣಿಸ್ಲಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಹ ಕೊಟ್ಟಿರ್ತೀವಿ ಆನ್ಸರ್ ಮತ್ತು ಕ್ವಶನ್ಗಳು ಕೀಯೇ. ಹಾಗೆ ಒಂದನೇ ಕ್ವಶನ್ಗೆ ಆನ್ಸರ್. ಉತ್ಖನನ ಎಂದರೆ ಮೂಲಾಧಾರಗಳನ್ನು ಹೊರತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂಗತವೇ ಉತ್ಖನನ ಎನ್ನುವರು. ಆರ್ಯ ಎಂಬ ಪದದ ಅರ್ಥ ಸಿ ಆಗಿರ್ತದೆ, ಕೂಲಿಂಗ. 3ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಎ, ಪುರಂದರ ಒಪ್ಪಂದ. 4ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಬಸವೇಶ್ವರರು. 5ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಕರ್ನಾಟಕದ ಗತವೈಭವ. 6ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಋಗ್ವೇದ. 7ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಮಹಮ್ಮದ್ ಗವನ್. 8ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಕಂಚಿ. 9ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಗುರು ಗ್ರಂಥ ಸಾಹೇಬ. 10ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ದಯಾನಂದ್ ಸರಸ್ವತಿ. ರೋಮನ್ ಅಂಕಿ 3, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಹಾಗೆ 11ನೇ ಕ್ವಶನ್. 1ನೇ ಕ್ವಶನ್ ಹಾಲ. 2ನೇ ಕ್ವಶನ್ ಚಿಕ್ಕ ದೇವರಾಜ ಒಡೆಯ, ಚಿಕ್ಕ ದೇವರಾಜ ಒಡೆಯ. 3ನೇ ಕ್ವಶನ್ ರಾಮಾನಂದರು. 4ನೇ ಕ್ವಶನ್ ಕಾರ್ನ್ ವಾಲಿಸ್. 5ನೇ ಕ್ವಶನ್ ಲಾಲಾ ಲಜಪತ್ ರಾಯ್. ಇವುಗಳಿಗೆ ಸಹ ಆನ್ಸರ್ ನೋಡೋಣ. ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಮೇಜಾದವರ ಪದದ ಅರ್ಥವೇನು? 13ನೇ ಕ್ವಶನ್, ಬುದ್ಧನ ಮೊದಲ ಹೆಸರೇನು? 14ನೇ ಕ್ವಶನ್, ಮೈಸೂರಿನ ಹಿಲ್ಲಿ ಎಂದು ಯಾರನ್ನು ಕರೆಯುತ್ತಾರೆ? 15ನೇ ಕ್ವಶನ್, ಚೌತ್ ಎಂದರೇನು? 16ನೇ ಐಯನ್ನೇ ವಿಸ್ತರಿಸಿ ಬರೆಯಿರಿ. ಹಾಗೆ 11ನೇ ಕ್ವಶನ್ ಮತ್ತು 11 to 16 ತನಕ ಆನ್ಸರ್ ನೋಡೋಣ. 11ನೇ ಕ್ವಶನ್ನಲ್ಲಿ ಬರುವ ಹೊಂದಿಸಿ ಬರೆಯಿರಿಗೆ ಆನ್ಸರ್. 1ನೇ ಹರ್ಷ ಡಿ ಪ್ರಯಾಗ, ಕರೆಕ್ಟ್ ಆನ್ಸರ್. 2ನೇ ಚಿಕ್ಕ ದೇವರಾಜ ಒಡೆಯ, ಕರೆಕ್ಟ್ ಆನ್ಸರ್ ಎ ನವಕೋಟಿ ನಾರಾಯಣ. ಹಾಗೆ ರಾಮಾನಂದರು, ಅದಕ್ಕೆ ಕರೆಕ್ಟ್ ಆನ್ಸರ್ ಇ ತೀವ್ರಗಾಮಿಗಳ ನಾಯಕ. ಹಾಲ್, ಇದಕ್ಕೆ ಕರೆಕ್ಟ್ ಆನ್ಸರ್ ಬಿ ಗತ ಸಪ್ತಶತಿ. ಕರ್ನಾವಾಲಿಸ್ ಪದ್ಧತಿ, ಇದಕ್ಕೆ ಆನ್ಸರ್ ಸಿ ಕಾಯಂ ಜಮೀನ್ದಾರಿ. ಹಾಗೆ 12ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಮಡಿದವರ ದಿಬ್ಬ ಅಥವಾ ಮೃತರ ದಿಬ್ಬ, ಸತ್ತವರ ದಿಬ್ಬ ಬರೆದು ನಡೀತದೆ. ಹಾಗೆ 13ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಸಿದ್ಧಾರ್ಥ. 14ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಟಿಪ್ಪು ಸುಲ್ತಾನ್. 15ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಮರಾಠರು ಇತರ ರಾಜ್ಯಗಳಿಂದ ಸಂಗ್ರಹಿಸಿದ 25% ಕಂದಾಯ. ಹಾಗೆ ಐನಿ ಅಕ್ಬರಿ ಬರೆದವರು ಅಬ್ದುಲ್ ಫಜಲ್. ಹಾಗೆ 2 ಅಂಕದ ಪ್ರಶ್ನೆಗಳು ನೋಡೋಣ. ಭಾಗ ಬಿ, ರೋಮನ್ ಅಂಕಿ 5, ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. 17ನೇ ಕ್ವಶನ್, ನಿಯೋಲಿಥಿಕ್ ಪದದ ಅರ್ಥವೇನು? ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ 18ನೇ ಕ್ವಶನ್, ವರ್ಧಮಾನರ ತ್ರಿರತ್ನಗಳಲ್ಲಿ ಯಾವುದಾದರೂ 2 ತಿಳಿಸಿ. 19ನೇ ಕ್ವಶನ್, ಸಂಗಮಿಗೋದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. ಇವು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ 20ನೇ ಕ್ವಶನ್, ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು, ಎಲ್ಲಿ ನಿರ್ಮಿಸಿದರು? ಇದು ಸಹ. 21ನೇ ಕ್ವಶನ್, ದೆಹಲಿಯಲ್ಲಿ ಯಾವುದಾದರೂ 2 ಪ್ರಸಿದ್ಧ ಮೊಘಲ್ ಸ್ಮಾರಕಗಳನ್ನು ತಿಳಿಸಿ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಿಸ್ಟ್ರಿಯಲ್ಲಿ. 22ನೇ ಕ್ವಶನ್, ಮಧ್ವಾಚಾರ್ಯರು ಸ್ಥಾಪಿಸಿದ ಯಾವುದಾದರೂ 2 ಮಠಗಳು. ಇದು ಸಹ. ಹಾಗೆ ಯಾವುದಾದರೂ 2 ಪ್ರಮುಖ ಸೂಫಿ ಪಂಥಗಳನ್ನು ಹೆಸರಿಸಿ. ಹಾಗೆ 24ನೇ ಕ್ವಶನ್, ರೈತವಾರಿ ಪದ್ಧತಿ ಅಂದರೇನು ಸಹ ನೋಡ್ಕೊಳ್ಳಿ. ಹಾಗೆ 29ನೇ ಕ್ವಶನ್, ಬಿಜೆಪಿ ಸಮಿತಿಯ ಯಾರಾದರೂ 2 ಸದಸ್ಯರನ್ನು ತಿಳಿಸಿ. ಸಹ ಇಂಪಾರ್ಟೆಂಟ್ ಆಗಿರುತ್ತೆ. 26ನೇ ಕ್ವಶನ್ ಸಹ. ಭಾಗ ಸಿ, ರೋಮನ್ ಅಂಕಿ 6, ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳು ಪ್ರತಿಯೊಂದಕ್ಕೂ 15 ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. 30ನೇ ಕ್ವಶನ್, ಭಾರತ ಇತಿಹಾಸದ ಮೇಲೆ ಭೌಗೋಳಿಕ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಸಹ. 31ನೇ ಕ್ವಶನ್, ಸಿಂಧೂ ನಾಗರಿಕತೆಯ ನಗರ ಯೋಜನೆ ಬಗ್ಗೆ ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. 33ನೇ ಕ್ವಶನ್ ಸಹ, ಪ್ಲಾಸಿ ಕದನ ಕಾರಣಗಳು ಮತ್ತು ಪರಿಣಾಮಗಳನ್ನು ಗುರುತಿಸಿ. ಭಾಗ ಡಿ, ರೋಮನ್ ಅಂಕಿ 7, ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳು 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. 34ನೇ ಕ್ವಶನ್, ಗುಪ್ತರ ಕಾಲವನ್ನು ಭಾರತ ದೇಶದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ಇವು ಫಿಕ್ಸ್ ಕ್ವಶನ್ ಆಗಿರುತ್ತೆ. ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ಸಹ
ಸರ್ನೇಮ್ ಇಶ್ಯೂ ಇವು 4 ಸಹ ಹಾಗೆ ಭಾಗ ಇದು 5 ಅಂಕ ಮತ್ತು 2 ಅಂಕ 10 ಅಂಕ ಎಲ್ಲವೂ ಸಹ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೇವೆ. ಆನ್ಸರ್‌ಗಳನ್ನು ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿದೆ ಲಿಂಕ್. ಇವು ಸಹ ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ ಧನ್ಯವಾದಗಳು.